ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ಏನಾಗಿದೆ ಅಂತ ಗೊತ್ತಿಲ್ಲ. ಕುವೆಂಪುರವರ ರಚನೆಯ, ನನಗೆ ನೆನಪಿರುವಂತೆ ಕುವೆಂಪುರವರ ರಚನೆಯ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅಂತ ಹೇಳುವಂತ ಬರವನ್ನ ವಸತಿ ಶಾಲೆಯಿಂದ ಬದಲಿಸಿ ಜ್ಞಾನ ದೇಗುಲವಿದು ಪ್ರಶ್ನಿಸು ಅಂತೇಳಿ ಹೊಸ ಶಿರೋನಾಮೆಯನ್ನು ಕೊಡಲಿಕ್ಕೆ ಸರ್ಕಾರ ಸಜ್ಜಾಗಿ ಆದೇಶ ಕೊಟ್ಟಿದೆ. ಬಹುತೇಕ ಎಲ್ಲ ಶಿಕ್ಷಕರು ಕೂಡ ಏನಂತಲೇ ಅರ್ಥ ಆಗ್ತಾ ಇಲ್ಲ. ಕುವೆಂಪುರವರ ರಚನೆಯನ್ನು ಬದಲಿಸಿ ಪ್ರಶ್ನಿಸಿ ಅಂತೇಳಿ ಹಾಕಿದ್ದಾರೆ. ಬಹುತೇಕ ಅವರಿಗೆ ಕೈಮುಗಿದು ಅನ್ನುವಂತ ಒಂದು ಇದೆಯಲ್ಲ ಶಬ್ದ, ಕೈಮುಗಿದು ಅನ್ನುವಂತ ಶಬ್ದ, ಅದೆಲ್ಲೋ ಹಿಂದೂಗಳೇ ಕೈ ಮುಗಿತಾರೆ ಅನ್ನುವ ಕಾರಣಕ್ಕೆ ಹೀಗಾಗಿರ್ಬೋದು ಏನೋ ಅನ್ನುವಂತ ಆತಂಕವನ್ನು ಅಲ್ಲಲ್ಲಿ ವ್ಯಕ್ತಪಡಿಸುತ್ತಿರುವುದನ್ನು ನಾನು ಕಂಡೆ. ದುರಾದೃಷ್ಟಕ್ಕೆ ಸರ್ಕಾರ ಎಷ್ಟೊಂದು ಮಾನಸಿಕವಾಗಿ ವಿರೋಧಾಭಾಸಗಳನ್ನು ಹೊಂದಿದೆ ಅಂತ ಹೇಳಿದ್ರೆ, ಕುವೆಂಪು ರಚನೆಯಾದರೂ ಬದಲಾಯಿಸ್ತೇವೆ, ಒಟ್ಟಾರೆ ಕೈ ಮುಗಿದು ಅನ್ನುವಂಥ ಶಬ್ದ ತೆಗಿಬೇಕು ಅನ್ನುವಂತ ಒಂದು ರೀತಿ ವಿಕೃತಕಾರಿ ಮನಸ್ಸನ್ನ ಅತ್ಯಂತ ಪ್ರಬಲವಾಗಿ ಖಂಡಿಸ್ತೇವೆ ಮತ್ತು ಈ ಉಲ್ಲೇಖವನ್ನು ಇವತ್ತಿನ ಸದನದಲ್ಲಿ ನಾವು ಕೈಗೆತ್ತಿಕೊಳ್ತೇವೆ. ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ 3 ದಿನಗಳಾಯಿತು. ಈಗ ಅವರ ಕಾರ್ಯವೈಖರಿ ಬಗ್ಗೆ ವಿಜೇಂದ್ರ ಅವರು ಯಾವ ದಿವಸ ಭಾರತೀಯ ಜನತಾ ಅಧಿಕೃತವಾಗಿ ಅಧಿಕಾರ ಸ್ವೀಕಾರ ಮಾಡಿದಾರೋ 100 ದಿವಸಗಳಲ್ಲಿ ಬಹುತೇಕ ಅತ್ಯಂತ ಪರಿಣಾಮಕಾರಿಯಾದಂತಹ ಕೆಲಸಗಳನ್ನು ಮಾಡಿದ್ದಾರೆ. ಬಹುತೇಕ ಜಿಲ್ಲೆಗಳಲ್ಲಿ ಓಡಾಟ ಮಾಡಿದ್ದಾರೆ, ತಾಲೂಕು ಮಟ್ಟದಲ್ಲಿ ಹೋಗಿದ್ದಾರೆ, ಬೂತ್ ಮಟ್ಟದ ಕಾರ್ಯಕರ್ತರ ಮನೆಯಲ್ಲಿ ಉಪಹಾರ ಸೇರಿಸಿದ್ದಾರೆ. 100 ದಿನಗಳಲ್ಲಿ ಆಳುವ ಸರ್ಕಾರಕ್ಕೆ 100 ಸವಾಲುಗಳನ್ನು ಒಡ್ಡುವಂತಹ ಕೆಲಸ ಮಾಡಿದ್ದಾರೆ. ವಿಜೇಂದ್ರರ ಅಧ್ಯಕ್ಷತೆಯಲ್ಲಿ ಭಾರತೀಯ ಜನತಾ ಪಕ್ಷ ಒಟ್ಟಾಗಿ ಒಂದಾಗಿ ಹೋರಾಟ ಮಾಡುತ್ತೇವೆ. ಅವರ 100 ದಿನಗಳ ಕಾರ್ಯವೈಖರಿಯನ್ನು ಗಮನಿಸಿದ್ರೆ 28ಕ್ಕೆ 28 ಕ್ಷೇತ್ರವನ್ನ ಕರ್ನಾಟಕದಲ್ಲಿ ನಾವು ಗೆಲ್ತೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.